ಇವತ್ತು ರೆಕಗ್ನಿಷನ್ ಇಲ್ಲ ರೈತನಿಗೆ. ಹೌದು. ಯಾಕೆಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಯಾವುದೇ ಒಬ್ಬ ರೈತ ಅವ್ರ ಮಕ್ಕಳು ನನ್ ಮಗನು ರೈತ ಆಗ್ಲಿ ಅಂತ ಬಯಸಲ್ಲ. ಯಾಕಂದ್ರೆ ಅವ್ನು ತುಂಬಾ ಕಷ್ಟಗಳನ್ನ ನೋಡಿರ್ತಾನೆ. ಹೌದು, ಸುಮಾರು ಸಮಸ್ಯೆಗಳಿದೆ. ಇವತ್ತು ಕೂಡ ಸುಮಾರು ಸಮಸ್ಯೆಗಳಿದೆ. ಆಯ್ತಾ, ಮಳೆ ಅವ್ನು ಬೇಕಾದಾಗ ಬಾ ಅಂತಂದ್ರೆ ಬರಲ್ಲ. ಇವತ್ತು ಬಿತ್ತನೆ ಮಾಡ್ಬೇಕು, ಮಳೆ ಬೇಕು ಅಂದ್ರೆ ಬರಲ್ಲ. ಇವತ್ತು ಹಾರ್ವೆಸ್ಟ್ ಮಾಡಬೇಕು, ನಾನು ಮಳೆ ಬರಬೇಡ ಅಂದ್ರೆ ಅದು ಬರದೇ ಬಿಡಲ್ಲ. ಅವನಿಗೆ ಉತ್ಪಾದನೆ ವೆಚ್ಚ ಕಮ್ಮಿ ಮಾಡ್ಕೊಂಡ್ರೆ ಮಾತ್ರ ಅವ್ನ ಜೋಬಲ್ಲಿ 4 ಕಾಸು ದುಡ್ಡು ಉಳಿಯುತ್ತೆ. ಇದನ್ನ ಅರ್ಥಕೊಂಡಿದೆ ಅಕ್ಷಯಕಲ್ಪ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾವು ಇವತ್ತು ಅಕ್ಷಯಕಲ್ಪ ಸಂಸ್ಥೆಗೆ ಬಂದ್ವಿ. ಹೈನುಗಾರಿಕೆ ಮತ್ತು ಕೃಷಿಯಲ್ಲಿ ಉನ್ನತಾಗಿ ಹೆಸರು ಮಾಡಿರುವಂಥ ಸಂಸ್ಥೆ ಈ ಅಕ್ಷಯಕಲ್ಪ. ಎಷ್ಟೋ ಜನ ರೈತರುಗಳಿಗೆ ಆರ್ಗ್ಯಾನಿಕ್ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಿ ಆರ್ಗ್ಯಾನಿಕ್ ಆಗಿ ಬೆಳೆಗಳನ್ನು ಬೆಳೆಯೋದ್ರಲ್ಲಿ ತರಬೇತಿಯನ್ನು ಕೊಡ್ತಿರೋ ಒಂದು ಸಂಸ್ಥೆ ಈ ಅಕ್ಷಯಕಲ್ಪ. ಬನ್ನಿ, ಇದರಲ್ಲಿ ಏನಿದೆ ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ಸದ್ಯಕ್ಕೆ ಯಾರಿದ್ದಾರೆ ಅಂತ ಹುಡ್ಕೋಣ. ಸರ್ ನಮಸ್ತೆ, ನಾನು ಡಾಕ್ಟರ್ ಪ್ರಜ್ವಲ್ ಅಂತ ಹೇಳಿ. ನಾವು ಇವತ್ತು ಅಕ್ಷಯಕಲ್ಪ ವಿಸಿಟ್ಗೆ ಬಂದಿದ್ವಿ. ನಮ್ಮದು ಒಂದು ಯೂಟ್ಯೂಬಲ್ಲಿ ಡಾಕ್ಟರ್ ಪಶು ಅಂತ ಚಾನಲ್ ಇದೆ. ಅಲ್ಲಿ ರೈತರುಗಳಿಗೆ ನಾವು ಹೈನುಗಾರಿಕೆ ಬಗ್ಗೆ ಒಂದು ಮಾಹಿತಿನ ತಿಳಿಸ್ತೀವಿ, ಎಜುಕೇಟಿವ್ ಪರ್ಪಸ್ ಆಗಿ ಮಾಹಿತಿನ ಕೊಡ್ತೀವಿ. ನಿಮ್ಮ ಅಕ್ಷಯಕಲ್ಪ ಸಂಸ್ಥೆ ಬಗ್ಗೆ ನಾವು ಕೇಳಿದ್ದೀವಿ, ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ಇಂಟ್ರೊಡಕ್ಷನ್ ಕೊಡ್ತೀರಾ ಸರ್? ನಿಮ್ಮ ಹೆಸರು? ನನ್ನ ಹೆಸರು ರಘುರಾಮ್ ಅಂತ. ನಾನಿಲ್ಲಿ ತರಬೇತಿ ವಿಭಾಗದಲ್ಲಿ ರೈತ ತರಬೇತಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಖಂಡಿತ ನೀವು ನನ್ನನ್ನು ಸಂಪರ್ಕ ಮಾಡಿರೋದು ಅಕ್ಷಯಕಲ್ಪ ಹೇಗೆ ನಡೆದು ಬಂತು, ಉದ್ದೇಶಗಳೇನು, ಅದರದ್ದು ಹೇಗೆ ಮಾರ್ಗಸೂಚಿ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಆಯಿತಾ? ಅಲ್ಲೇ ಕೂತ್ಕೊಂಡು ಮಾತಾಡೋಣ ನಮ್ಮ ಕ್ಲಾಸ್ ರೂಮಲ್ಲಿ. ಸರ್, ಈ ಸಂಸ್ಥೆ ಅನ್ನೋದು ಹೇಗೆ ಶುರು ಆಯಿತು? ಇದರ ಹೆಸರಿನ ಹಿಂದೆ ಇರುವ ಒಂದು ಕಥೆ ಏನಿದೆ ಸರ್? ಖಂಡಿತ ಹೇಳ್ತೀನಿ. ಈ ಸಂಸ್ಥೆ ಪ್ರಾರಂಭ ಆಗಿದ್ದು 2010ನೇ ಇಸ್ವಿ ಅಕ್ಟೋಬರ್ 2ನೇ ತಾರೀಕು. ಏನಕ್ಕೆ ಅಕ್ಟೋಬರ್ 2ನೇ ತಾರೀಕೆ ಮಾಡ್ತಾರೆ ಅಂತಂದರೆ, ಅವತ್ತೇನು ಪಂಚಾಂಗ ತೆಗೆದುಬಿಟ್ಟು ದಿನ ಚೆನ್ನಾಗಿದೆಯಾ, ನಕ್ಷತ್ರ ಚೆನ್ನಾಗಿದೆಯಾ ಅಂತ ನೋಡಲಿಲ್ಲ. ಅವತ್ತು ಗಾಂಧಿ ಜಯಂತಿ ಅನ್ನೋ ವಿಶೇಷವಾದ ದಿನ, ಅದಕ್ಕೋಸ್ಕರ ಅವ್ರು ಶುರು ಮಾಡ್ತಾರೆ. ಯಾಕೆ ಗಾಂಧಿ ಜಯಂತಿ ದಿವಸ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಈ ಸಂಸ್ಥೆ ನಿಂತಿರೋದೇ ಗಾಂಧೀಜಿಯವರ ಸಿದ್ಧಾಂತ ತಳಹದಿಯ ಮೇಲೆ. ಯಾವ ಸಿದ್ಧಾಂತನಪ್ಪ ಅದು ಅಂತಂದರೆ, ಗ್ರಾಮ ಸ್ವರಾಜ್ ಅನ್ನೋ ಸಿದ್ಧಾಂತದ ತಳಹದಿಯ ಮೇಲೆ. ಏನು ಗ್ರಾಮ ಸ್ವರಾಜ್ ಅಂತಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಬೇಕು, ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗಬೇಕು, ಅಂದರೆ ಅಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ಬೇಕು ಅಂತ. ಅಂದರೆ ರೈತರುಗಳು ಶ್ರೀಮಂತರಾಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋರು ಶ್ರೀಮಂತರಾಗಬೇಕು ಅನ್ನೋದು. ನಾವು ಗಾಂಧೀಜಿ ಅಂತಿದ್ದಂಗೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ಅವರು ಅಂತ ಅಷ್ಟು ಮಾತ್ರ ಗೊತ್ತಿದೆ ನಮಗೆ. ಆತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ. ಅವ್ರಿಗೆ ಅವತ್ತೇ ಗೊತ್ತಿರುತ್ತೆ ಯಾವ ಭಾಗದಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತೆ ಅಂತ ಹೇಳಿ. ಸೊ ಆಗ 80% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರಲ್ವಾ, ಅವ್ರುಗಳನ್ನೆಲ್ಲ ಶ್ರೀಮಂತರನ್ನು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಇದು ಅವರ ಪರಿಕಲ್ಪನೆ. ಹೌದು, ಅದಕ್ಕೆ ಹೇಳೋದು ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ. ಹೌದು ಹೇಳ್ತಾರೆ ಅದು, ಬಟ್ ಹೇಳೋದಕ್ಕೆ ಮಾತ್ರ ನಿಂತಿದೆ ಹೊರತು ಅದಕ್ಕೆ ಒಂಥರ ಪೂರಕವಾಗಿ ಯಾವುದೇ ಕೆಲಸಗಳು ಒಂದು ಸಾರ್ಥಕವಾಗಿ ಆಗ್ತಾ ಇದೆ, ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಸರ್ಕಾರಗಳು ಮಾಡ್ತಾ ಇವೆ, ಸರ್ಕಾರೇತರ ಸಂಸ್ಥೆಗಳು ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಬಟ್ ಆದರೆ ಅದನ್ನು ನಾವು ರೀಚ್ ಆಗೋಕ್ಕಾಗಿಲ್ಲ, ಅವನಿಗೆ ಬೇಕಾದಂಥ ಒಂದು ಸಪೋರ್ಟ್ನ ಕೊಡೋದಕ್ಕಾಗಿಲ್ಲ ಅದನ್ನು. ಸೊ ಆ ಒಂದು ನಿಟ್ಟಿನಲ್ಲಿ ಅಕ್ಷಯಕಲ್ಪ ಕೆಲಸ ಮಾಡ್ತಾ ಇದೆ. ಹೇಗೆ ಅಂತಂದರೆ, ಅಕ್ಷಯಕಲ್ಪ ಯಾವ ಒಂದು ಉದ್ದೇಶ ಇಟ್ಕೊಂಡಿದೆ, ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ, ರೈತರ ಮಕ್ಕಳು ಇವತ್ತಿನ ದಿವಸ ನೀವು ವಲಸೆನ ಕಾಣ್ತೀರಾ. ಯಾರು ಕೂಡ ಹಳ್ಳಿಲಿ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲ ಹಳ್ಳಿಗಳು ಕೂಡ ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ. ಆ ಒಂದು ವಲಸೆಯನ್ನು ತಪ್ಪಿಸ್ಬೇಕು ಮೊದಲು. ನಂತರ ಅಲ್ಲಿ ಹೋಗಿದ್ದಾರೆ ಆಲ್ರೆಡಿ, ಏನೋ 10,000ನೋ 15,000ನೋ 20,000ನೋ ಸಂಬಳಕ್ಕೋಸ್ಕರ ಇಲ್ಲಿ 3-4 ಎಕರೆ ಒಳ್ಳೆ ಫಲವತ್ತಾದ ಜಮೀನು ಬಿಟ್ಕೊಂಡ್ಬಿಟ್ಟು ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ವಾಪಸ್ ಕರ್ಕೊಂಬರ್ಬೇಕು. ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ, ಆಟೋಗಳು ಓಡಿಸ್ತಾ ಇದ್ದಾರೆ ರೈತರ ಮಕ್ಕಳು, ಆಯಿತಾ? ಏನೋ ಒಂದು ಹೊಟ್ಟೆಪಾಡಿಗೋಸ್ಕರ, ಒಂದು ರೆಕಗ್ನಿಷನ್ಗೆ ಏನು ಹೇಳಿ, ಅದಕ್ಕಿಂತ ಹೇಳಬೇಕು ಅಂದರೆ ಹೊಟ್ಟೆಪಾಡಿಲ್ಲ ಅಂತ ಹೇಳಲ್ಲ ನಾನು, ಊಟ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಅದೇ ಒಂದು ರೆಕಗ್ನಿಷನ್ ಬೇಕು. ಇವತ್ತು ರೆಕಗ್ನಿಷನ್ ಇಲ್ಲ ರೈತನಿಗೆ. ಹೌದು. ಯಾಕೆಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಹೌದು. ಆ ಒಂದು ಉದ್ದೇಶಕ್ಕೆ ಇವತ್ತಿನ ದಿವಸ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂಗಡಿಗಳು ಹಾಕೊಂಡಿದ್ದಾರೆ, ಏನೇನೋ ಬೇರೆ ಬೇರೆ ಥರದಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ಯಾಕೆ ಅಂತಂದ್ರೆ, ಕೃಷಿ ಆಕರ್ಷಣೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಹೌದು. ಆ ಕೃಷಿಗೆ ಒಂದು ಆಕರ್ಷಣೆಯನ್ನು ಕೊಡಬೇಕು. ಸೊ ಈ ನಿಟ್ಟಿನಲ್ಲಿ ಅಕ್ಷಯಕಲ್ಪ ಕೆಲಸ ಮಾಡ್ತಾ ಹೋಗುತ್ತೆ. ಹೌದು. ಹಾಗೆ ನೋಡಿದ್ರೆ ಎಲ್ಲೇ ನೋಡಿದ್ರು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂತಾರೆ, ಇಂಜಿನಿಯರ್ ಮಕ್ಕಳು ನನ್ನ ಮಗ ಇಂಜಿನಿಯರ್ ಆಗ್ಲಿ ಅಂತಾರೆ. ಯಾವುದೇ ಒಬ್ಬ ರೈತ ಅವ್ರ ಮಕ್ಕಳು ನನ್ನ ಮಗನು ರೈತ ಆಗ್ಲಿ ಅಂತ ಬಯಸಲ್ಲ. ಯಾಕಂದ್ರೆ ಅವ್ನು ತುಂಬಾ ಕಷ್ಟಗಳನ್ನ ನೋಡಿರ್ತಾನೆ. ಹೌದು, ಸುಮಾರು ಸಮಸ್ಯೆಗಳಿದೆ. ಇವತ್ತು ಕೂಡ ಸುಮಾರು ಸಮಸ್ಯೆಗಳಿದೆ. ಮಕ್ಕಳು ಮದುವೆಯಿಂದ ಹಿಡಿದು ಮಳೆ, ಬೆಲೆ 3 ಅವನ ಕೈಲಿಲ್ಲ. ಆಯ್ತಾ? ಮಳೆ ಅವ್ನು ಬೇಕಾದಾಗ ಬಾ ಅಂತಂದ್ರೆ ಬರಲ್ಲ. ಇವತ್ತು ಬಿತ್ತನೆ ಮಾಡಬೇಕು, ಮಳೆ ಬೇಕು ಅಂದ್ರೆ ಬರಲ್ಲ. ಇವತ್ತು ಹಾರ್ವೆಸ್ಟ್ ಮಾಡಬೇಕು, ನಾನು ಮಳೆ ಬರಬೇಡ ಅಂದರೆ ಅದು ಬರದೇ ಬಿಡಲ್ಲ. ಇಂಥ ಸಮಸ್ಯೆಯಲ್ಲಿ ಬೆಳೆ ಅವನ ಕೈಯಲ್ಲಿಲ್ಲ. ಯಾಕೆಂದರೆ ಇವತ್ತು ನಮ್ಮಲ್ಲಿ ತಿಪ್ಟೂರಿನಲ್ಲಿ ಕೊಬ್ಬರಿ ರೇಟು 35-36 ಸಾವಿರ ರೂಪಾಯಿ ತನಕಲ್ಲೂ ಇದೆ. ಒಳ್ಳೆ ರೇಟ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವ್ನು ಹತ್ತು ನೋಡಿದ್ರೆ ಅಟ್ಟದಲ್ಲಿ ಕೊಬ್ಬರಿನೇ ಇಲ್ಲ. ಅಂದರೆ ಬೆಳೆ ಅವನ ಕೈಯಲ್ಲಿಲ್ಲ. 4 ವರ್ಷದಿಂದ ಮಳೆ ಚೆನ್ನಾಗಿ ಆಗ್ತಾ ಇದೆ, ಅವನು ಕಷ್ಟಪಡ್ತಾ ಇದ್ದಾನೆ, ನೀರು ಗೊಬ್ಬರ ಕೊಟ್ಟಿನ ಎಲ್ಲ ಮಾಡಿದ್ದಾನೆ.
ಪ್ರಕೃತಿದು ಗೊತ್ತಿಲ್ಲ ಅದೇನು ಇದು ಅಂತ ಅಂದ್ಬಿಟ್ಟು ಅಂತ ನಮಗೆ ನಿಗೂಢತೆ, ಬೆಳೆ ಇಲ್ಲ, ಬೆಳೆ ಅವನ ಕೈಯಲ್ಲಿಲ್ಲ. ಹೋಗ್ಲಿ ಇರೋ ಅಲ್ಪ ಸ್ವಲ್ಪ ಬೆಳೆ ತೊಗೊಂಡೋಗಿ ನಾನು ಮಾರ್ಕೆಟ್ಗೆ ಹಾಕ್ಬೋಣ ಅಂತಂದರೆ ಹೋಗೋಷ್ಟೊತ್ತಿಗೆ ಅದು 8,000 ರೂಪಾಯಿ ಬಂದುಬಿಟ್ಟಿರುತ್ತೆ. ಅಂದರೆ ಬೆಲೆನೂ ಕೂಡ ಅವನ ಕೈಯಲ್ಲಿಲ್ಲ, ಮಳೆ ಬೆಳೆ ಬೆಲೆ ಅವನ ಕೈಯಲ್ಲಿಲ್ಲ. ಆದರೆ ರೈತನ ಕೈಯಲ್ಲಿ ಯಾವುದಿದೆಯಪ್ಪ ಅಂತಂದರೆ ಉತ್ಪಾದನಾ ವೆಚ್ಚವನ್ನು ಕಮ್ಮಿ ಮಾಡ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡೋದು ಮಾತ್ರ ಇದೆ ಅಷ್ಟೇನೆ. ಹೌದು, ಅವನಿಗೆ ಉತ್ಪಾದನಾ ವೆಚ್ಚ ಕಮ್ಮಿ ಮಾಡ್ಕೊಂಡ್ರೆ ಮಾತ್ರ ಅವ್ನ ಜೋಬಲ್ಲಿ 4 ಕಾಸು ದುಡ್ಡು ಉಳಿಯುತ್ತೆ. ಇದನ್ನು ಅರ್ಥಕೊಂಡಿದೆ ಅಕ್ಷಯಕಲ್ಪ. ಯಾರು ಇದನ್ನು ಹುಟ್ಟಾಕಿದ್ದು, ಹ್ಯಾಂಗೆ ಇದು ಮಾಡಿದ್ರು ಅಂತಂದರೆ ಡಾಕ್ಟರ್ JNS ರೆಡ್ಡಿ ಅಂತ ಹೇಳಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಅವರು, ಮತ್ತು ಶಶಿಕುಮಾರ್ ಅವರು. ಡಾಕ್ಟರ್ JNS ರೆಡ್ಡಿ ಅವರ ಹಿನ್ನೆಲೆ ಹೇಳಬೇಕು ಅಂದರೆ ಅವರು ವೆಟರ್ನರಿ ಡಾಕ್ಟ್ರು. ಅವರು ಬೈಫ್ ಅಂತಕ್ಕಂಥ ಒಂದು ಸಂಸ್ಥೆನಲ್ಲಿ ಸುಮಾರು 28 ವರ್ಷ ಕೆಲಸ ಮಾಡಿರ್ತಾರೆ. ಆ ಬೈಫ್ ಅಂತಕ್ಕಂಥ ಸಂಸ್ಥೆ ಒಂದು NGO. ಅದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದೆ. ಮಳೆ, ನೆಲ, ಜಲ ಸಂರಕ್ಷಣೆ ಬಗ್ಗೆ, ಸುಸ್ಥಿರ ಕೃಷಿ ಬಗ್ಗೆ, ಮರ ಆಧಾರಿತ ಕೃಷಿ ಬಗ್ಗೆ, ಬೇರೆ ಬೇರೆ ಕಸುಬುಗಳನ್ನು ಕಲ್ಪಿಸ್ಕೊಡೋ ಕೆಲಸದ ಮೇಲೆ ಸುಮಾರು ಕೆಲಸಗಳನ್ನು ಮಾಡಿದೆ. ಈಗಲೂ ಕೂಡ ಮಾಡ್ತಾ ಇದೆ ಆ ಸಂಸ್ಥೆ. ಅಂಥ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಪಕ್ಕ ಗಾಂಧೀಜಿಯವ್ರ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡಂಥವ್ರು. ಅವರ ಗರಡಿಲಿ ಬೆಳೆದಂಥವ್ರೆ ನಮ್ಮ ಶಶಿಕುಮಾರ್ ಅವರು, ನಮ್ಮ ಇವಾಗ ಪ್ರೆಸೆಂಟ್ CEO ಏನಿದ್ದಾರೆ. ಸೊ ಇವ್ರದ್ದು ಹಿನ್ನೆಲೆ ಬಹಳ ಇನ್ನೂ ಇದಾಗಿದೆ. ಏನಾಗಿದೆ ಅಂದರೆ ಇವರು ಆ್ಯಕ್ಚುಲಿ ವಿಪ್ರೋ ಸಂಸ್ಥೆನಲ್ಲಿ ಸುಮಾರು 17 ವರ್ಷ ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡಿದ್ರು. ಸೊ ಈ ಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ಮುಂಚೆನೂ ಕೂಡ ಅವರು ಅಮೆರಿಕಾದಲ್ಲಿರ್ತಾರೆ, ಒಳ್ಳೆ ಉನ್ನತ ಹುದ್ದೆನಲ್ಲಿ ಇರ್ತಾರೆ. ಆ ಕೆಲಸ ಬಿಟ್ಬಿಟ್ಟು ಬರ್ತಾರೆ. ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತ ಒಳ್ಳೆ ಕೆಲಸ ಬಿಟ್ಬಿಟ್ಟು ಬಂದು ಕೈ ತುಂಬ ಸಂಬಳ ಬರ್ತಾ ಇತ್ತಂತ ಕೆಲಸ ಬಿಟ್ಬಿಟ್ಟು ಬಂದರು ಅಂತಂದರೆ, ಅವರು ಚಿಕ್ಕಂದಿನಲ್ಲಿ ಕಂಡಂತಹ ಅವರ ತಂದೆಯ ಕಷ್ಟಗಳು, ನಮ್ಮಪ್ಪ ಕಷ್ಟಪಟ್ಟಂಥ ಕಷ್ಟ ಬೇರೆ ಯಾವ ರೈತನು ಪಡಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿರುತ್ತೆ. ಯಾವಾಗ ಇವರು ಡಾಕ್ಟರ್ JNS ರೆಡ್ಡಿ ಅವ್ರ ಜೊತೆ ಕೈ ಜೋಡಿಸಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋಕ್ಕೆ ಅಂತ ಹೋದಾಗ ಇವರಿಬ್ಬರು ಸೇರಿ ಒಂದು ರೋಡ್ ಮ್ಯಾಪ್ ಬರೀತಾರೆ. ಅಂದರೆ ಈ ಒಂದು ಗ್ರಾಮ ಸ್ವರಾಜ್ ಅಂತಕ್ಕಂಥದ್ದನ್ನು ಯಾವ ರೀತಿಯಾಗಿ ನಾವು ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಬೇಕು. ಇವತ್ತು ನಾವು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ನಾವು ದಾರಿ ತಪ್ತೀವಿ, ಯಾರನ್ನ ಫೋನ್ ಮಾಡಿ ಕೇಳ್ತೀವಿ, ಎಲ್ಲೋ ಬಂದ್ಬಿಟ್ಟಿದ್ದೀವಿ, ಎಲ್ಲೋ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು. ಬಟ್ ಏನು ಮಾರ್ಗದರ್ಶನ ಇಲ್ಲದೆ ರೈತನ್ನ ನೀನು ದಡ ಮುಟ್ಟೋದು ಹೆಂಗೆ ಮುಟ್ತಾನ ಅವನು? ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಎಲ್ಲಿದೆ ಮಾರ್ಗದರ್ಶನ? ಯಾಕಿಲ್ಲ ಅಂತಂದರೆ ನಮ್ಮ ಕೃಷಿ ಆಧಾರಿತ ಒಂದು ದೇಶದಲ್ಲಿ, ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ನಮ್ಮ ಪ್ರೈಮರಿ ಎಜುಕೇಷನಲ್ಲಿ ಕೃಷಿಗೆ ಅಂತ ಒಂದು ಸಬ್ಜೆಕ್ಟ್ ಇಲ್ಲ ಇವತ್ತು. ನಾನು ಹೌದು, ನೀವು ಡಾಕ್ಟರ್ ಆಗೋದಕ್ಕಿದೆ, ಇಂಜಿನಿಯರ್ ಆಗೋದಕ್ಕಿದೆ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗೋದಕ್ಕಿದೆ, ಮತ್ತೊಂದು ಲಾಯರ್ ಆಗೋದಕ್ಕೆ ನಿಮಗೆ ಪ್ರೈಮರಿ ಸ್ಕೂಲಿಂದಲೇ ಎಜುಕೇಷನ್ ಶುರುವಾಗ್ಬಿಡುತ್ತವೆ. ಆದರೆ ಒಬ್ಬ ರೈತ ಆಗಬೇಕು ಅಂತಂದರೆ ಯಾವುದೇ ಒಂದು ಟೆಕ್ಸ್ಟ್ ಇಲ್ಲ. ಮಣ್ಣು ಅಂದರೆ ಏನೂ ಗೊತ್ತಿಲ್ಲ, ಮುಂಗಾರು ಹಿಂಗಾರು ಅಂದರೆ ಏನೂ ಗೊತ್ತಿಲ್ಲ, ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ಗೊತ್ತಿಲ್ಲ, ಗೊಬ್ಬರ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಗೊಬ್ಬರದಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಗಿಡ ಮರಗಳ ಬಗ್ಗೆ ಪರಿಚಯ ಇಲ್ಲ, ಹಸು ಹೆಂಗೆ ಸಾಕಬೇಕು ಗೊತ್ತಿಲ್ಲ, ಕುರಿ ಕೋಳಿ ಹೆಂಗೆ ಸಾಕಬೇಕು ಅಂತ ಗೊತ್ತಿಲ್ಲ, ತರಕಾರಿ ಹೇಗೆ ಬೆಳಿಬೇಕು ಅಂತ ಗೊತ್ತಿಲ್ಲ. ಅವನಿಗೆ ಯಾವುದೇ ರೀತಿಯಾದ ಒಂದು ವೈಜ್ಞಾನಿಕವಾದಂಥ ಒಂದು ಎಜುಕೇಷನ್ ಇಲ್ಲ. ಸೊ ಅದರಿಂದ ಅವ್ನು ಯಾವುದೇ ಮಾರ್ಗದರ್ಶನ ಇಲ್ಲ. ಈ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಅಕ್ಷಯಕಲ್ಪ ಸ್ಟಾರ್ಟ್ ಮಾಡುತ್ತೆ. ಜೊತೆಗೆ ವೆಲ್ತ್ ಕ್ರಿಯೇಟ್ ಆಗಬೇಕು, ಅವನು ಶ್ರೀಮಂತನಾಗಬೇಕು ರೈತ. ಅವನು ಇನ್ನೂ ಈಗಲೂ ಕೂಡ ಭಿಕ್ಷೆ ಬಿಡ್ತಾ ಇದ್ದಾನೆ. ಯಾರು ನನಗೆ ಸಬ್ಸಿಡಿ ಕೊಡ್ತಾರೆ, ಯಾರು ನನ್ನ ಸಾಲ ಮನ್ನಾ ಮಾಡ್ತಾರೆ ಅಂತ ಭಿಕ್ಷೆ ಬಿಡ್ತಾ ಇದ್ದಾನೆ ಹೊರತು ಅವನಿಗೆ ಕೊಡೋ ಥರ ಆಗಬೇಕು. ಇಡೀ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ, ಹಿಂಗೆ ಕೊಡೋ ಥರ ಆಗಬೇಕು, ಅವ್ನು ಭಿಕ್ಷೆ ಬೇಡಬಾರ್ದು. ಅವನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಇದರಲ್ಲಿ 3 ಉದ್ದೇಶ. ಒಂದು, ವಲಸೆಯನ್ನು ತಪ್ಪಿಸ್ಬೇಕು, ಯುವಜನಾಂಗದ ವಲಸೆ ತಪ್ಪಿಸ್ಬೇಕು, ಹೋಗಿರ್ತಕ್ಕಂಥವ್ರನ್ನ ವಾಪಸ್ ಕರ್ಕೊಂಬರಬೇಕು. ಜೊತೆಗೆ ಇಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ಳಬೇಕು, ವೆಲ್ತ್ ಕ್ರಿಯೇಟ್ ಆಗಬೇಕು. ಇದಿಷ್ಟೇ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಒಂದು ರೋಡ್ ಮ್ಯಾಪನ್ನು ಬರಿತಾ ಹೋಗ್ತಾರೆ. ಮೊದಲನೇ ಮೈಲಿಗಲ್ಲಿ ಯಾವುದು, 2ನೇ ಮೈಲಿಗಲ್ಲಿ ಯಾವುದು, ಯಾವುದಾದ್ಮೇಲೆ ಯಾವ್ದು ಮಾಡಬೇಕು, ಅವು ಯಾಕೆಂದರೆ ಬೇಕಾ ಮಾರ್ಗದರ್ಶನ, ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನೀವು ಯಾತಕ್ಕೆ ಕೃಷಿನ ಬೇಡ ಅಂತ ಹೇಳ್ತೀರಾ, ಏನು ಸಮಸ್ಯೆ ಆಗಿದೆ, ನಿಮ್ಗೆ ಆದಾಯ ಬರ್ತಾ ಇಲ್ವಾ, ಯಾತಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನ ರೈತರನ್ನಾಗಿ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತಂದಾಗ, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ನಿಮ್ಮ ಹತ್ರ 20 ಎಕರೆ ಜಮೀನು ಇದ್ರೂ ಕೂಡ ಅವನ ಥರ ಜೀವನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸಮಸ್ಯೆಗಳಿಂದ ಮೊದಲನೇ ಮೈಲಿಗಲ್ಲಾಗಿ ರೈತ ಮಾಡಬೇಕಾಗಿರೋದು ಹೈನುಗಾರಿಕೆ. ನಿಮ್ಮದಕ್ಕೆ ಆಹಾರ ಯಾವ ರೀತಿ ಕೊಡಬೇಕು, ಆಹಾರ ಕೊಟ್ಟರೆ ಅದಕ್ಕೆ ಖರ್ಚು ಎಷ್ಟು ಬರುತ್ತೆ, ಎಲ್ಲೆಲ್ಲಿ ನೀವು ಖರ್ಚನ್ನು ಉಳಿತಾಯ ಮಾಡಬಹುದು, ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಆಮೇಲೆ ಒಂದು ದಿನಕ್ಕೆ ಲೇಬರ್ ಎಷ್ಟಾಗುತ್ತೆ ಒಂದು ಹಸುವಿಗೆ, ಇದನ್ನೆಲ್ಲದನ್ನು ಕೂಡ ಲೆಕ್ಕ ಹಾಕ್ಬಿಟ್ಟು ನಿನಗೆ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ, ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಒಂದಿಷ್ಟು ಸಪೋರ್ಟ್ ಬೇಕು ರೈತನಿಗೆ ಸಪೋರ್ಟ್ ಕೊಟ್ಬಿಟ್ರೆ ಸಾಕು, ಬಂಗಾರ ಬೆಳೆದ್ಬಿಡ್ತಾನೆ. ಅವ್ನಿಗೆ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ.